ಕರ್ನಾಟಕ ಟಿ ಕಾಲ್ಫರ್ ಆಗಿದೆ. ಈಗಾಗಲೇ ಅರ್ಜಿಗಳನ್ನು ಕೂಡ ಸಾವಿರಾರು ವಿದ್ಯಾರ್ಥಿಗಳು ಸಲ್ಲಿಸ್ತಾ ಇದ್ದಾರೆ. ಸಲ್ಲಿಸಬೇಕಾದ್ರೆ ಮೊದಲನೇ ದಿನ, ಎರಡನೇ ದಿನ ಆಗಿರುವಂತಹ ಸಮಸ್ಯೆ ನಿಮ್ಮ ಎಲ್ಲರ ಗಮನಕ್ಕೂ ಬಂದಿದೆ. ಯಾರು ಟಿ ಮತ್ತೆ GPST HSTR ಫಾಲೋ ಮಾಡ್ತಾ ಇದ್ರೆ, ಯಾರು ಟೀಚರ್ಸ್ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ರೆ ಅವರಿಗೆಲ್ಲ ಗೊತ್ತಿದೆ. ಅವರೆಲ್ಲ ಈ ಸುದ್ದಿಯಲ್ಲೇ ಇದ್ದಾರೆ. ಏನಂತ ಹೇಳಿದ್ರೆ, ಪತ್ರಿಕೆ 1 BEd ಮಾಡಿದವರಿಗೆ ಬರ್ತಾ ಇಲ್ಲ, ಪತ್ರಿಕೆ 2 BEd ಮಾಡಿದವರಿಗೆ ಬರ್ತಾ ಇದೆ. TCH, DEd, BPEd, BEd ಮಾಡಿದಂತಹ ಅಭ್ಯರ್ಥಿಗಳಿಗೆ ಮಾತ್ರ, DEd ಮಾಡಿದಂತಹ ಅಭ್ಯರ್ಥಿಗಳಿಗೆ ಮಾತ್ರ ಪತ್ರಿಕೆ 1 ಎನೇಬಲ್ ಆಗ್ತಾ ಇದೆ. BEd ಮಾಡಿದಂತಹ ಅಭ್ಯರ್ಥಿಗಳಿಗೆ ಈ ಬಾರಿ ನೋಟಿಫಿಕೇಶನ್ ಅವಕಾಶ ಇದ್ರೂ ಕೂಡ ಎನೇಬಲ್ ಆಗ್ತಾ ಇಲ್ಲ. ಏನಂತ ಹೇಳಿ, ಸುಪ್ರೀಂ ಕೋರ್ಟ್ ಇಂದ ಆದೇಶ ಆಗಿರೋದ್ರಿಂದ BEd ಮಾಡಿದಂತಹ ಅಭ್ಯರ್ಥಿಗಳಿಗೆ ಇದು ಪತ್ರಿಕೆ 1 ಎಲಿಜಿಬಲ್ ಆಗೋದಿಲ್ಲ. ಏನು TCH ರಿಲೇಟೆಡ್ ಆಗಲಿ ಮತ್ತೆ ಈ ಪತ್ರಿಕೆಗಳು ರಿಲೇಟೆಡ್ ಆಗಿ ಸುಪ್ರೀಂ ಕೋರ್ಟ್ ಆದೇಶ ಸಿಗುತ್ತೇನೋ ಅಂತ ನಾನು ಕೂಡ ಕಾಯ್ತಾ ಇದ್ದೆ. ಬಟ್ ಅದಕ್ಕಿಂತ ಮಹತ್ವದ ದಾಖಲೆ ನನಗೆ ಸಿಕ್ಕಿದೆ. ಏನಂತ ಹೇಳಿದ್ರೆ, ಈಗ ಕರ್ನಾಟಕ ಎಜುಕೇಶನ್ ಬೋರ್ಡ್ ಆಗಲಿ, ಕರ್ನಾಟಕ ಟೀಚರ್ಸ್ ರಿಕ್ರೂಟ್ಮೆಂಟ್ ಬೋರ್ಡ್ ಆಗಲಿ, ಸ್ಕೂಲ್ ಎಜುಕೇಶನ್ ಬೋರ್ಡ್ ಆಗಲಿ ಮೇ ಬಿ ಇದನ್ನು ಫಾಲೋ ಮಾಡ್ತಾ ಇರಬಹುದು. ಮೇ ಬಿ ಇದೇ ಅಧಿಸೂಚನದ ಅಡಿಯಲ್ಲಿ ನೋಟಿಫಿಕೇಶನ್ ಅನ್ನ ಫಾಲೋ ಮಾಡ್ತಾ ಇರಬಹುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಈ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿ, ಪತ್ರಿಕೆ 1ಕ್ಕೆ, ಪತ್ರಿಕೆ 2ಕ್ಕೆ ಮತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ಗೆ, ಮಿಡಲ್ ಪ್ರೈಮರಿ ಸ್ಕೂಲ್ ಟೀಚರ್ಗೆ, ಹೈಯರ್ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು, ಯಾವೆಲ್ಲ ವಿದ್ಯಾರ್ಹತೆ ಇರುವಂತಹ ಶಿಕ್ಷಕರನ್ನ ಆಯ್ಕೆ ಮಾಡ್ಕೋಬೇಕು, BEd ಮಾಡಿದಂತಹ ಅಭ್ಯರ್ಥಿಗಳು ಪ್ರೈಮರಿ ಸ್ಕೂಲ್ ಟೀಚರ್ಗೆ ಯಾಕೆ ಎಲಿಜಿಬಲ್ ಇಲ್ಲ ಅನ್ನುವಂಥದ್ದನ್ನು ಕೂಡ ಇವರೇ ಅಧಿಕೃತವಾಗಿ ಗೆಜೆಟ್ ಆದೇಶದಲ್ಲಿ ಈ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ ರೆಫರೆನ್ಸಿಗೋಸ್ಕರ, ಯಾವುದೇ ಒಂದು ಸ್ಟೇಟಿಗೆ ಆಗಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟಿಗೆ ಆಗಲಿ ಅಂತ ಹೇಳಿ. ಏನಂತ ಕೊಟ್ಟಿದ್ದಾರೆ ಅಲ್ಲಿ, ಮಿನಿಮಮ್ ಕ್ವಾಲಿಫಿಕೇಶನ್ ಕ್ರೈಟೀರಿಯಾವನ್ನು ಅವ್ರು ಡಿಸೈಡ್ ಮಾಡಿದ್ದಾರೆ. ಯಾರು ಅಂತ ಹೇಳಿದ್ರೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಶನ್ ಅವರು ಒಂದು ಗೆಜೆಟ್ ಆದೇಶವನ್ನ 2001ರಲ್ಲಿ ಮಾಡ್ತಾರೆ, ಸೆಪ್ಟೆಂಬರ್ ತಿಂಗಳಲ್ಲಿ. ಮಿನಿಮಮ್ ಅಕಾಡೆಮಿಕ್ ಆರ್ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಪ್ರೈಮರಿ ಸ್ಕೂಲ್ ಟೀಚರಿಗೆ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟ್ ಆರ್ ಇಂಟರ್ಮೀಡಿಯೇಟ್ ಆರ್ ಈಕ್ವಲೆಂಟ್ ಅಂದ್ರೆ SSLC ಆಗಿರಬೇಕು. ಡಿಪ್ಲೊಮಾ ಫಾರ್ ಸರ್ಟಿಫಿಕೇಟ್ ಬೇಸ್ಡ್ ಟೀಚರ್ಸ್ ಟ್ರೈನಿಂಗ್ ಫಾರ್ ಎ ಡ್ಯೂರೇಷನ್ ಆಫ್ ನಾಟ್ ಲೆಸ್ ದೆನ್ 2 years ಅಂತ ಕೊಟ್ಟಿರ್ತಾರೆ. ಸೆಕೆಂಡರಿ ಹೈಯರ್ ಸ್ಕೂಲ್ ಇದನ್ನ ನಾವು ತಗೊಳ್ಳೋಣ. ಸೆಕೆಂಡರಿ ಮತ್ತೆ ಹೈಸ್ಕೂಲ್ಗೆ 6 to 8 ಇದೆ ಹೈಸ್ಕೂಲ್ ನಮ್ದು. ಸೊ ಅಲ್ಲಿ ಗ್ರಾಜುಯೇಷನ್ ವಿತ್ ಬ್ಯಾಚುಲರ್ ಆಫ್ ಎಜುಕೇಶನ್ ಆರ್ 4 years ಇಂಟರ್ಮೀಡಿಯೇಟ್ BSc ಆರ್ BEd ಅಂತ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನು 4 ವರ್ಷ ಮಾಡಕ್ಕೆ ಹೊರಟಿದಾರಲ್ಲ ಅದೇ. ಇಲ್ಲಿ ಈ ಆದೇಶದಲ್ಲಿ BEd ಮಾಡಿದಂತಹ ಅಭ್ಯರ್ಥಿಗಳು ಪತ್ರಿಕೆ 1ಕ್ಕೆ ಹೇಗೆ ಎಲಿಜಿಬಲ್ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇದೇ ನನಗೆ ವಿಶೇಷ ಆಗಿ ಕಂಡು ಬಂದಿದ್ದು. ಇದೇ ನಮಗೆ ಬೇಕಾಗಿದ್ದು. ಎಲ್ಲಿದೆ BEd ಮಾಡಿದವರು ಪತ್ರಿಕೆ 1ಗೆ ಎಲಿಜಿಬಲ್ ಇಲ್ಲ ಅಂತ ಹೇಳಿ ಅಧಿಕೃತವಾಗಿ ಎಲ್ಲಿದೆ ಅಂತ ಕೇಳಿದ್ರೆ, ಈ ಆದೇಶದಲ್ಲಿ ಇದೆ, ಈ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಇದೆ. ಏನಂತ ಇದೆ, ನಾನು ಸ್ಕ್ರೀನಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಫಾರ್ ಅಪಾಯಿಂಟ್ಮೆಂಟ್ ಆಫ್ ಟೀಚರ್ಸ್ ಫಾರ್ ಪ್ರೈಮರಿ ಕ್ಲಾಸಸ್, ಬೇಸಿಕ್ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಆಫ್ 2-year duration is required. BEd is not substitute for basic teachers training program. BEd ಅನ್ನ TCH ಬದಲಾಗಿ BEd ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಗೆಜೆಟ್ ಆದೇಶದಲ್ಲಿ ಹೇಳಲಾಗಿದೆ. ಮೊದಲು ಆಗಿರುವಂತಹ TETಗಳಲ್ಲೇ BEd ಮಾಡಿದವರು ಪತ್ರಿಕೆ 1ಕ್ಕೂ ಎಲಿಜಿಬಲ್, 2ಕ್ಕೂ ಎಲಿಜಿಬಲ್ ಅಂತ ಹೇಳಿ ಬರೆದು ಬಿಟ್ರು. ಬಹಳ ಜನ ಎಲಿಜಿಬಲ್ ಆಗಿದ್ದಾರೆ, ಅದು ಬೇರೆ ವಿಷಯ. ಈಗ ಯಾಕೆ ಈ ಕ್ರೈಸಿಸ್ ಬಂತು ಅಂತ ಹೇಳಿದ್ರೆ, ಇಲ್ಲಿ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆ ಅಂತ ಈ ಗೊಂದಲ ಆಗಿದ್ದು ಯಾಕೆ ಅಂತ, ನನಗೆ ಯಾಕೆ ಸ್ಟೇಟ್ ಅಲ್ಲಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ BEd ಅನ್ನ ಮೊದಲು 2 ವರ್ಷ ಇತ್ತು, ಆಮೇಲೆ 1 ವರ್ಷ ಮಾಡಿದ್ರು, ಅದಾದ್ಮೇಲೆ ಮತ್ತೆ 2 ವರ್ಷ ಮಾಡಿದ್ರು, ಮತ್ತೆ ಮುಂಬರುವಂತ ದಿನಗಳಲ್ಲಿ 1 ವರ್ಷ ಮಾಡಬೇಕು ಅಂತಿದ್ದಾರೆ. ಡಿಗ್ರಿ ವಿತ್ BEd 3 ವರ್ಷ ಡಿಗ್ರಿ, 1 ವರ್ಷ BEd. ಸೊ ಹೀಗಾಗಿ ಈ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ TCH ಮಾಡಬೇಕು ಅಂತ ಹೇಳಿದ್ರೆ, TCH ಪ್ರೈಮರಿ ಸ್ಕೂಲ್ಗೆ ಟೀಚ್ ಮಾಡಬೇಕು ಅಂದ್ರೆ ಕನಿಷ್ಠ 2 ವರ್ಷ ತರಬೇತಿ ಆಗಿರಲೇಬೇಕು ಅನ್ನೋದು ಇರೋದ್ರಿಂದ, ನಮ್ಮಲ್ಲಾಗಿರುವಂತಹ ಕೆಲವು BEdಗಳು 1 year ಇದೆ, ಕೆಲವೊಂದು 2 year ಇದೆ. ಸೊ ಹೀಗಾಗಿ ಮುಂಬರುವಂತಹ ನೇಮಕಾತಿ ಪ್ರಕ್ರಿಯೆಯಲ್ಲಿ ಚಾಲೆಂಜ್ ಆಗಬಾರ್ದು, ಇದೇ ನೋಟಿಫಿಕೇಶನ್ ಇಟ್ಕೊಂಡು ಮುಂದೆ ಕೋರ್ಟ್ಗಳಿಗೆ ಹೋಗಬಾರ್ದು ಅಥವಾ ವಿದ್ಯಾರ್ಥಿಗಳಿಗೆ ಗೊಂದಲ ಸೃಷ್ಟಿ ಆಗಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಎಜುಕೇಶನ್ ಬೋರ್ಡ್ ಕೂಡ, ಕರ್ನಾಟಕ ಸ್ಟೇಟ್ ಎಜುಕೇಶನ್ ಬೋರ್ಡ್ ಕೂಡ ಇದನ್ನು ಫಾಲೋ ಮಾಡ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. 90% ನನಗೆ ಅನ್ನಿಸ್ತಾ ಇದೆ. ಬಟ್ ಐ ಡೋಂಟ್ ನೋ ಅವ್ರದ್ದು ಏನು ಸ್ಟ್ಯಾಂಡ್ ಇದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ನೋಡಬೇಕಾಗುತ್ತೆ. ಬಟ್ ರೀಸೆಂಟ್ ಅಪ್ಡೇಟ್ಸ್ ಪ್ರಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿರುವಂತದ್ದು ಕೇವಲ TETಯನ್ನ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರು ಟೀಚರ್ಸ್ ಇದ್ದಾರೆ ಕಂಪಲ್ಸರಿ ಮಾಡಿದೆ. ಎಲ್ಲ ಅನುದಾನಿತ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ TET ಕಂಪಲ್ಸರಿಯಾಗಿ ಟೀಚರ್ಗಳು ಎಲಿಜಿಬಲ್ ಆಗಬೇಕು. ಜೊತೆಗೆ ಯಾರು ಸರ್ಕಾರಿ ಹುದ್ದೆಯಲ್ಲಿ ಆಲ್ರೆಡಿ ಟೀಚರ್ಸ್ ಆಗಿದ್ದಾರೆ ಅವರು ಕೂಡ TETಯನ್ನ ಕಂಪಲ್ಸರಿ ಕ್ವಾಲಿಫೈಡ್ ಮಾಡ್ಕೋಬೇಕು. ಕೇವಲ 5 ವರ್ಷ, ಈಗೇನು ಸೇವೆ ಅವ್ರದ್ದು 5 ವರ್ಷ ಇದೆಯಲ್ಲ ಲಾಸ್ಟ್, ಅವ್ರಿಗೆ ಮಾತ್ರ ಅದನ್ನ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ.
ಬಿಟ್ಟರೆ ಬೇರೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಶಿಕ್ಷಣ ಇಲಾಖೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ TET ಕಂಪಲ್ಸರಿ ಕ್ವಾಲಿಫೈಡ್ ಆದರೆ ಮಾತ್ರ ಮುಂಬರುವಂಥ ಅವರಿಗೆ ಪ್ರಮೋಷನ್ಸ್ಗಳಾಗಲಿ ಪದೋನ್ನತಿ ಆಗಲಿ ಸಿಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಾಡಿದ್ದು ಗೊತ್ತು ನನಗೆ. ಆ B.Ed ರಿಲೇಟೆಡ್ ಅದನ್ನು ಮಾಡಿದೆ ಅಂತ ಹೇಳಿ ಎಲ್ಲೂ ಕೂಡ ಗೆಜೆಟ್ ನೋಟಿಫಿಕೇಶನ್ ಸಿಕ್ಕಿಲ್ಲ ನನಗೆ. ಮೇ ಬಿ ನಿಮಗೆ ಯಾರಿಗಾದರೂ ಸಿಕ್ಕರೆ ಅಥವಾ ಆದೇಶ ಏನಾದರೂ ಕೋರ್ಟ್ಗೆ ಅದು ಇದಾಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಬಟ್ ಈ ದಾಖಲೆ ಪ್ರಕಾರ ಈ ಗೆಜೆಟ್ ನೋಟಿಫಿಕೇಶನ್ ಭಾಳ ಸ್ಪಷ್ಟ ಆಗುತ್ತೆ. ಯಾರೂ ಕಾಯೋದಕ್ಕೆ ಹೋಗಬೇಡಿ. TET ಅರ್ಜಿಗಳನ್ನು B.Ed ಆಗಿದ್ದರೆ ಪತ್ರಿಕೆ 2ಕ್ಕೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿಬಿಡಿ. B.Ed TCH D.Ed ಏನಾದರೂ ಆಗಿದ್ದರೆ ನೀವು 2 ಪೇಪರ್ಗೆ ಕ್ವಾಲಿಫೈಡ್ ಆಗ್ತೀರಾ, ನೀವು ಹಾಕ್ಬಿಡಿ. ಇಲ್ಲ ನಮ್ಮ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಶಿಕ್ಷಣ ಇಲಾಖೆಗೆ TET ಕರೆದಂತಹ ಇಲಾಖೆಗೆ ಇಷ್ಟೇ ರಿಕ್ವೆಸ್ಟು, TET ಪೇಮೆಂಟ್ ಮಾಡೋದಕ್ಕೆ UPI ಎನೇಬಲ್ ಮಾಡಿಕೊಡಿ. ಅದ್ರಲ್ಲಿ ನಾವು ಅದ್ರ ಮೂಲಕ ನಾವು ಪೇಮೆಂಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು. ಎರಡನೇದು, ನೀವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಿ. ನಾನು ಇಂಟ್ರೋದಲ್ಲಿ ಹೇಳ್ತಾ ಇದ್ದೆ, ಇದರಲ್ಲಿ HSTRಗೂ ಕ್ಲಾರಿಫಿಕೇಶನ್ ಇದೆ. HSTR ಏನು ಕ್ವಾಲಿಫಿಕೇಶನ್ ಬೇಕು ಅನ್ನೋದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಲಾಸ್ಟ್ ಕಾಲಮಲ್ಲಿ ಇದೆ ಸೀನಿಯರ್ ಸೆಕೆಂಡರಿ ಅಥವಾ PUC ಅಥವಾ ಇಂಟರ್ಮೀಡಿಯೇಟ್ ಅಂತ ಕೊಟ್ಟಿದ್ದಾರೆ. ಇಂಟರ್ಮೀಡಿಯೇಟ್ ಕೋರ್ಸಿಗೆ ಏನು ಬೇಕು ಅಂತ ಹೇಳಿದ್ರೆ ಮಾಸ್ಟರ್ಸ್ ಡಿಗ್ರಿ ಇನ್ ರಿಲೆವೆಂಟ್ ಸಬ್ಜೆಕ್ಟ್ ವಿತ್ ಬ್ಯಾಚುಲರ್ ಎಜುಕೇಷನ್ ಆರ್ ಈಕ್ವಲೆಂಟ್. ಫಿನಿಶ್. ಅರ್ಥ ಮಾಡ್ಕೊಂಬಿಡಿ. HSTRಗೂ ಕೂಡ ಪೋಸ್ಟ್ ಗ್ರಾಜುಯೇಷನ್ ಕಂಪಲ್ಸರಿ ಆಗುತ್ತೆ ಆಸ್ ಪರ್ ದ ಈ ನೋಟಿಫಿಕೇಶನ್ ಪ್ರಕಾರ ಹೋದರೆ. ಗೊಂದಲ ಬೇಡ. ಯಾರೆಲ್ಲ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡಿಲ್ಲ ಅವರು ಮಾಡ್ಕೊಳ್ಳಿ. ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅದರದ್ದೇ ಫಾಲೋಅಪ್ ಅನ್ನ ನಮ್ಮ ಸ್ಟೇಟ್ ಬೋರ್ಡ್ ಮಾಡ್ತಾ ಇದೆ, ಅದರದ್ದೇ ನೀತಿ ನಿಯಮಗಳನ್ನು ಪಾಲಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಪಾಲಿಸಿದ್ರೆ ಸ್ಪಷ್ಟತೆ ಇದೆ, ಕ್ಲಾರಿಟಿ ಇದೆ. ಕಾಯೋದಕ್ಕೆ ಹೋಗಬೇಡಿ. ಆದೇಶ ಬರುತ್ತೆ, ಇನ್ನೊಂದು ಬರುತ್ತೆ, ಅದು ಬರುತ್ತೆ ಅಂತ TET ಅಪ್ಲಿಕೇಶನ್ ಹಾಕಿ ಕೊನೆ ದಿನಾಂಕವರೆಗೆ ಕಾಯಬೇಡಿ. ಸರ್ವರ್ ಬ್ಯುಸಿ ಆಗುತ್ತೆ, ಪೇಮೆಂಟ್ಗಳಾಗೋದಿಲ್ಲ. ನೆಕ್ಸ್ಟ್ ನೀವು TET ಇಂದ ದೂರ ಇರಬೇಕಾಗುತ್ತೆ. ಪ್ರೋಸೆಸ್ ಫಾಸ್ಟ್ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಅರ್ಜಿಗಳನ್ನು ಸಲ್ಲಿಸಿ. ಯಾವುದೇ ಡೌಟ್ಸ್ ಇದ್ದರೆ, ಯಾವುದೇ ಗೊಂದಲಗಳಿದ್ರೆ ರಿಗಾರ್ಡಿಂಗ್ TET, GPSTR, HSTR ಕಾಮೆಂಟಲ್ಲಿ ವಿಷಯ ಹಂಚ್ಕೊಳ್ಳಿ. ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ ಕೇಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ಸಂಬಂಧಪಟ್ಟ ಇಲಾಖೆ ಅಥವಾ ಯಾವುದೇ ಸಂಬಂಧಪಟ್ಟ ಅಧಿಕೃತ ಮಾಹಿತಿಯನ್ನು ತಂದು ನಿಮಗೆ ಕೊಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲರೂ ಮಾಹಿತಿ ಸಿಕ್ಕಿದೆ, ನಿಮಗೆ ಇಷ್ಟ ಆಗಿದೆ, ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ವಿಡಿಯೋವನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರ ಜೊತೆ ಈ ಮಾಹಿತಿಯನ್ನು ಹಂಚ್ಕೊಳ್ಳಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.